ಭಯ ಬೇಡ ಬೆಂಗಳೂರು ಸೇಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ನಿನ್ನೆ ಸಂಜೆಯಿಂದ ಒಂದು ಸುದ್ದಿನ ನೋಡ್ತಾ ಇದ್ದೀರಾ. ಬೆಂಗಳೂರನ್ನು ತೊರೆದು ಈಶಾನ್ಯ ಭಾರತದ ವಿದ್ಯಾರ್ಥಿಗಳು, ಕಾರ್ಮಿಕರು ಸಾಗರೋಪಾದಿಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಅವರೆಲ್ಲರ ಕಣ್ಣುಗಳಲ್ಲೂ ವಿಚಿತ್ರವಾದಂಥ ಭಯ ಇದೆ. ಬೆಂಗಳೂರು ಸೇಫ್ ಅಲ್ಲ ಅನ್ನುವಂಥ ಭಾವನೆ ಇದೆ. ಎಲ್ಲಿ ಏನಾಗುತ್ತೋ ಅನ್ನುವಂಥ ಹೆದರಿಕೆ ಇದೆ. ಅದರ ಬಗ್ಗೆ ಒಂದು ವಿಶೇಷವಾದ ಚರ್ಚೆಯನ್ನು ಏರ್ಪಡಿಸಿದ್ದೀವಿ. ಆ ಚರ್ಚೆಯ ಹೆಸರೇ ಭಯ ಬೇಡ ಬೆಂಗಳೂರು ಸೇಫ್. ನಾನು ಆಗಲೇ ಹೇಳಿದ ಹಾಗೆ ನಿನ್ನೆ ಸಂಜೆಯಿಂದ ನಿರಂತರವಾಗಿ ಒಂದು ಸುದ್ದಿನ ನೀವು ಕೂಡ ಗಮನಿಸ್ತಿದ್ದೀರಾ. ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ನಿನ್ನೆ ಎಷ್ಟೊಂದು ಜನಸಂದಣಿ ಇತ್ತು ಅನ್ನುವಂಥದ್ದು. ಅದರಲ್ಲೂ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಮತ್ತು 7ರಲ್ಲಿ ಅಲ್ಲಿದ್ದಂಥ ಜನರ ಮುಖಗಳನ್ನು ಗಮನಿಸಿದರೆ ಒಂದು ವಿಷಯ ಸ್ಪಷ್ಟ ಆಗ್ತಿತ್ತು. ಅವರೆಲ್ಲರೂ ಈಶಾನ್ಯ ಭಾರತದವರು. ಅವರೆಲ್ಲರೂ ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಕಾತರರಾಗಿದ್ದರು. ಅವರಿಗೆ ಸಾಕಾಗುವಷ್ಟು ರೈಲುಗಳನ್ನು ಬಿಡೋದಕ್ಕೆ ರೈಲ್ವೆ ಇಲಾಖೆಗೆ ಕೂಡ ಸಾಧ್ಯ ಆಗಲಿಲ್ಲ. ಯಾಕೆ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ನಡೆಸ್ತಿದ್ದೀವಿ. ನಮ್ಮ ಜೊತೆ ಪತ್ರಕರ್ತರಾದಂಥ ಪ್ರತಾಪ್ ಸಿಂಹ ಅವರಿದ್ದಾರೆ. ಪ್ರತಾಪ್ ಸಿಂಹ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಾಪ್ ಸಿಂಹ ಅವರ ಜೊತೆಗೆ ನಮ್ಮ ಜೊತೆಗೆ ಶಫೀವುಲ್ಲಾ ಸಾಹೇಬ್ ಇದ್ದಾರೆ, ಮುಸ್ಲಿಂ ಫೋರಂ ಫಾರ್ ಪೀಸ್ ಆ್ಯಂಡ್ ಹಾರ್ಮೋನಿಯ ಸಂಘಟನೆಯವರು. ಸರ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಒಂದು ಸಲ ಈ ಒಂದು ಚರ್ಚೆಯನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ನಿನ್ನೆ ಮೆಜೆಸ್ಟಿಕ್ನಲ್ಲಿ ಪರಿಸ್ಥಿತಿ ಹೇಗಿತ್ತು ಮತ್ತು ಅದಕ್ಕೆ ಕಾರಣ ಏನು ಅನ್ನೋದನ್ನು ಈ ವರದಿಯಲ್ಲಿ ನೋಡ್ಕೊಂಡು ಬರೋಣ. ಗಡಿಯಲ್ಲಿ ಅಕ್ರಮ ವಲಸಿಗರ ಪುಂಡಾಟ, ಅಸ್ಸಾಂ ಮೂಲ ನಿವಾಸಿಗಳ ಪೇಚಾಟ, ಎಲ್ಲೇ ಮೀರುತ್ತಿದೆ ಜನಾಂಗೀಯ ಹೋರಾಟ. ಹೌದು, ಭಾರತದ ಗಡಿಯಲ್ಲಿರೋ ಅಸ್ಸಾಂನಲ್ಲಿ ಜನಾಂಗೀಯ ಹೋರಾಟ ಎಲ್ಲೇ ಮೀರುತ್ತಿದೆ. ಮೂಲ ನಿವಾಸಿಗಳ ಮೇಲೆ ಅಕ್ರಮ ವಲಸಿಗರ ದಬ್ಬಾಳಿಕೆಯಿಂದ ಘರ್ಷಣೆ ಶುರುವಾಯಿತು. ಒಂದು ತಿಂಗಳಾದರೂ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಿಲ್ಲ. ಇವತ್ತು ಕೂಡ ಅಸ್ಸಾಂನ ಬಕ್ಸಾ ಎಂಬಲ್ಲಿ ಪುಂಡರು ಬಸ್ ಒಂದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಗಡಿಭಾಗದಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರಿಂದ ಈಶಾನ್ಯ ರಾಜ್ಯಗಳ ಜನ ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿರೋ ಈಶಾನ್ಯ ರಾಜ್ಯಗಳ ವಿದ್ಯಾರ್ಥಿಗಳಲ್ಲೂ ಇದು ಭೀತಿಯನ್ನುಂಟು ಮಾಡಿದೆ. ಹೀಗಾಗಿ ಕಳೆದ ರಾತ್ರಿಯಿಂದ ಸಹಸ್ರಾರು ಜನ ತಮ್ಮ ಊರಿನತ್ತ ಪಯಣ ಬೆಳೆಸಿದ್ದಾರೆ. ಕೆಲವೆಡೆ ಈಶಾನ್ಯ ರಾಜ್ಯಗಳ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಲಾಗಿದೆ ಅನ್ನೋ ವದಂತಿ ಹರಡಿದೆ. SMS ಮೂಲಕ ಇಂಥ ಭೀತಿಯನ್ನ ಹುಟ್ಟಿಸಲಾಗ್ತಿದೆ. ಬೆಂಗಳೂರಿನಲ್ಲಿ ಸೇಫ್ ಆಗಿ ನೆಲೆಸಿರೋ ಈಶಾನ್ಯ ರಾಜ್ಯಗಳ ಜನ ಇದರಿಂದ ಕಂಗಾಲಾಗಿದ್ದಾರೆ. ಹೀಗಾಗಿ ನಿನ್ನೆಯಿಂದ ದಿಢೀರನೆ ತಮ್ಮ ಊರಿನತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಕಳೆದ ರಾತ್ರಿ ಬೆಂಗಳೂರಿನ ಸಿಟಿ ರೈಲು ನಿಲ್ದಾಣದಲ್ಲಿ ಸಹಸ್ರಾರು ಮಂದಿ ಊರಿಗೆ ಹೊರಟಿದ್ರು. ಅವರಿಗಾಗಿ ವಿಶೇಷ ರೈಲುಗಳ ವ್ಯವಸ್ಥೆ ಮಾಡಲಾಗಿತ್ತು. ಈ ಸುದ್ದಿ ತಿಳಿದ ಗೃಹ ಸಚಿವ ಆರ್ ಅಶೋಕ್ ಖುದ್ದಾಗಿ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿದ್ರು. ಅಲ್ಲದೆ ಊರಿಗೆ ತೆರಳದಂತೆ ಎಲ್ಲರಿಗೂ ರಕ್ಷಣೆಯ ಭರವಸೆ ನೀಡಿದ್ರು. ಒಟ್ಟು ನಿನ್ನೆ 6800 ಜನ ನಾರ್ತ್ ಈಸ್ಟ್ ಪೀಪಲ್, ಹೊಸ ನಾರ್ತ್ ಈಸ್ಟ್ ಜನ ಏನು ಅವರು ಸ್ಪೆಷಲ್ ಟ್ರೈನಲ್ಲಿ ಹೋಗಿದ್ದಾರೆ. 3 ಟ್ರೈನಲ್ಲಿ ಪ್ರಯಾಣ ಮಾಡಿದ್ದಾರೆ. ಇವತ್ತು ಸಹ ಸುಮಾರು 800 ಜನ ಇವತ್ತು ಟ್ರೈನ್ ಬುಕ್ ಮಾಡಿದ್ದಾರೆ. ನಾವಿವತ್ತು ಅವರೆಲ್ಲ ನಾರ್ತ್ ಈಸ್ಟಿನ ಎಲ್ಲ ಅಸ್ಸಾಂ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಮಿಜೋರಾಂ ಇರ್ಬೋದು, ಟಿಬೇಟಿಯನ್ಸ್ ಇವರೆಲ್ಲರದ್ದು ಸಭೆ ಕರೆದಿದ್ರಿ. ಅವರೆಲ್ಲರನ್ನು ಕರೆದು ಅವ್ರಿಗೆ ಇಲ್ಲಿ ಸೇಫ್ ಇದೆ, ಅಸ್ಸಾಂಗಿಂತ ಬೆಂಗಳೂರು ಸೇಫ್ ಅನ್ನೋದನ್ನ ಒತ್ತಿ ಹೇಳಿದಿರಿ. ಹಾಗಾದ್ರೆ ಬೆಂಗಳೂರಿನಲ್ಲಿ ನಿಜವಾಗ್ಲೂ ಈಶಾನ್ಯ ರಾಜ್ಯಗಳ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆಯಾ, ನಿಮಗೆ ಇಲ್ಲಿ ಸಮಸ್ಯೆ ಕಾಡ್ತಿದೆಯಾ ಅಂತ ಅವರನ್ನೇ ಕೇಳಿದ್ರೆ ಖಂಡಿತ ಇಲ್ಲ ಅಂತಾರೆ. ಹಾಗಾದ್ರೆ ಮತ್ತ್ಯಾಕೆ ಹೋಗ್ತಿದ್ದೀರಿ ಅಂತ ಕೇಳಿದ್ರೆ ಊರಿನಲ್ಲಿ ತಮ್ಮ ಬಂಧುಗಳು, ಪೋಷಕರು ಸಂಕಷ್ಟದಲ್ಲಿದ್ದಾರೆ, ಅವರ ರಕ್ಷಣೆ ಕೂಡ ನಮ್ಮ ಜವಾಬ್ದಾರಿಯಾಗಿದೆ ಅಂತಾರೆ. पूरा खराब हो गया गांव में, इसलिए सुबह में जाता है, ट्रेन में 11 बजे में जाता है और गुवाहाटी. ಹಾಗಿದ್ರೂ ಕಳೆದ ರಾತ್ರಿ ಸಹಸ್ರಾರು ವಿದ್ಯಾರ್ಥಿಗಳು ಬೆಂಗಳೂರಿನಿಂದ ಹೊರಟು ಹೋಗಿದ್ದಾರೆ. ಇನ್ನುಳಿದ ಸಾಕಷ್ಟು ಜನ ಇವತ್ತು ಬೆಳಗ್ಗೆ ಕೂಡ ಸ್ಟೇಷನ್ನಲ್ಲಿ ರೈಲಿಗಾಗಿ ಕಾಯುತ್ತಿದ್ರು. ಇವತ್ತು ಬೆಳಗ್ಗೆ ಕಾನೂನು ಸಚಿವ ಸುರೇಶ್ ಕುಮಾರ್ ಇಲ್ಲಿಗೆ ಆಗಮಿಸಿದ್ರು. ರಾಜ್ಯದಲ್ಲಿ ಎಲ್ಲ ರೀತಿಯ ಭದ್ರತೆ ನೀಡುವ ಬಗ್ಗೆ ಭರವಸೆ ಕೊಟ್ಟರು. ಅವರಲ್ಲಿ ಇವತ್ತೊಂದು ಆತಂಕ ಬಂದಿದೆ. ಅಸ್ಸಾಮಲ್ಲಿ ಇತ್ತೀಚೆಗೆ ಏನು ಘಟನೆ ನಡೀತು, ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕೂಡ ಮುಂಬೈ ರೀತಿ ಅಟ್ಯಾಕ್ ಆಗ್ಬೋದು ಅಂತ ಒಂದು ಭಾವನೆ ಬಂದಿದೆ.
ಆ ಭಾವನೆ ಬಂದಿರೋದು ಸತ್ಯಕ್ಕೆ ದೂರವಾದ ಮಾತು. ಸರ್ಕಾರ ಇವತ್ತು ಬಹಳ ಕಟ್ಟುನಿಟ್ಟಾದ ಕ್ರಮ ತಗೊಂಡು ಏನು ಪೂರ್ವಾಂಚಲದ ಬಂಧುಗಳಿದ್ದಾರೆ ಅವರಿಗೆ ಎಲ್ಲ ರೀತಿಯೂ ಕೂಡ ನಾವು ರಕ್ಷಣೆ ಕೊಡಲಿಕ್ಕೆ ನಾವು ಬದ್ಧರಿದ್ದೀವಿ. ಆ ಬಗ್ಗೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಇನ್ನು ಈಶಾನ್ಯ ರಾಜ್ಯದ ಜನರಿಗೆ ರಕ್ಷಣೆಯ ಅಭಯ ನೀಡೋಕೆ ಅನೇಕ ಸಂಘಟನೆಗಳು ಕೂಡ ಮುಂದಾಗಿವೆ. ಇವತ್ತು ರೈಲು ನಿಲ್ದಾಣದಲ್ಲಿ ಜಮಾಯಿಸಿದ್ದ RSS ಕಾರ್ಯಕರ್ತರು ತಮ್ಮೂರಿನತ್ತ ತೆರಳುತ್ತಿದ್ದ ಜನರಿಗೆ ರಕ್ಷಣೆಯ ಅಭಯ ನೀಡಿದ್ರು. ಇಲ್ಲೇ ಉಳಿ ನಮ್ಮ ಜೊತೆ, ನಿಮಗೇನಾದರೂ ಕಷ್ಟ ಆದರೆ ನಾವು ಸಹಾಯ ಮಾಡ್ತೀವಿ ಅಂತೇಳಿ ಸಮಾಧಾನ ಮಾಡ್ತಾ ಇದ್ದೀವಿ. ನಿನ್ನೆ ಒಂದಷ್ಟು ಜನ ಮತ್ತೆ ಹೋಗಿದ್ದಾರೆ, ಇಲ್ಲೇ ಮನೆಗೆ ಹೋಗ್ಬಿಟ್ಟು ನಾವು ಹೋಗೋಲ್ಲ ಅಸ್ಸಾಮಿಗೆ ಅಂತೇಳಿ ವಾಪಸ್ ಹೋಗಿದ್ದಾರೆ. ಅದು ನಮಗೆ ವಿಶ್ವಾಸ ಕೊಟ್ಟಿದೆ. ಇವತ್ತು ಆ ರೀತಿಯಲ್ಲಿ ತುಂಬ ದೊಡ್ಡ ಸಂಖ್ಯೆ ಸುಮಾರು 250-300 ಕಾರ್ಯಕರ್ತರಿಗೆ ಬಂದಿದ್ದಾರೆ. ಇನ್ನೊಂದಷ್ಟು ಜನ ಬರ್ತಾ ಇದ್ದಾರೆ. ಎಲ್ಲರಿಗೆ ರಕ್ಷೆ ಕಟ್ಟುವ ಮುಖಾಂತರ ನಾವು ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ಅಂತೇಳಿ ಒಂದು ಸಂದೇಶ ಕೊಡ್ತಾ ಇದ್ದೇವೆ ಅವರಿಗೆ. ಇನ್ನು ಸಿಎಂ ಜಗದೀಶ್ ಶೆಟ್ಟರ್ ಇವತ್ತು ಬೆಳಗ್ಗೆ ತುರ್ತಾಗಿ ಮೀಟಿಂಗ್ ನಡೆಸಿದ್ರು. ಸಭೆಯಲ್ಲಿ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಬೆಂಗಳೂರಿನಲ್ಲಿ ಇರೋ ಪರಿಸ್ಥಿತಿಯ ಬಗ್ಗೆ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಕೇಂದ್ರ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂದೆ ಅವರಿಗೆ ಮಾಹಿತಿ ನೀಡಿದ್ದಾಗಿ ಹೇಳಿದರು. ಅಲ್ಲದೆ ಅಸ್ಸಾಂ ಸೇರಿದಂತೆ ಈಶಾನ್ಯ ರಾಜ್ಯಗಳ ಜನರು ಸೇಫ್ ಆಗಿರೋಕೆ ಎಲ್ಲ ರೀತಿಯ ಭದ್ರತಾ ಕ್ರಮಗಳ ಭರವಸೆ ನೀಡಿದರು. To the northeast people, don't worry, not to fear, and entire state government is with you. One all protection to all the people. So my last request to northeast people that you be stay, because last 10-12 years you are staying here peacefully without any fear. So only with rumors you should not believe it, and we be in the stay in the Bangalore, we are with you. ಒಟ್ಟಾರೆ ಬೆಂಗಳೂರು ಪೊಲೀಸ್ ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಬೆಂಗಳೂರು ಸೇಫ್ ಆಗಿದೆ ಅನ್ನೋ ಬಗ್ಗೆ ಡೌಟೇ ಬೇಡ. ಅಸ್ಸಾಂನಲ್ಲಿ ಮಾತ್ರ ಕಳೆದೊಂದು ತಿಂಗಳಿಂದ ಆತಂಕದ ಪರಿಸ್ಥಿತಿ ಇದೆ. ಆ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳಬೇಕಾದ ಅಗತ್ಯವಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಸೊ ವರದಿ ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಅಸ್ಸಾಂನಲ್ಲಿ ಭಯ ಬೀಳುವಂತಹ ಪರಿಸ್ಥಿತಿ ಇದೆ. ಆದರೆ ಬೆಂಗಳೂರಿನಲ್ಲಿ ಯಾಕೆ ಈ ರೀತಿಯಾದಂಥ ವಾತಾವರಣ ನಿರ್ಮಾಣ ಆದದ್ದು? ಒಂದು ಕಡೆ ಸ್ವತಃ ಮುಖ್ಯಮಂತ್ರಿಗಳೇ ಹಿರಿಯ ಅಧಿಕಾರಿಗಳ ಸಭೆ ನಡೆಸ್ತಾರೆ, ಇನ್ನೊಂದು ಕಡೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಅಭಯ ನೀಡ್ತಾರೆ, ಮತ್ತೊಂದು ಕಡೆ ಸ್ವತಃ ಗೃಹ ಸಚಿವರೇ ರೈಲ್ವೆ ಸ್ಟೇಷನ್ ತನಕ ಹೋಗಿ ಪರಿಪರಿಯಾಗಿ ಮನವಿ ಮಾಡ್ತಾರೆ. ಆದರೂ ನಾರ್ತ್ ಈಸ್ಟ್ ಜನರಿಗೆ, ಈಶಾನ್ಯ ಭಾರತದ ಜನರಿಗೆ ಇಲ್ಲಿ ಉಳಿಯೋದಕ್ಕೆ ಮನಸ್ಸಿಲ್ಲ, ನಾವು ನಮ್ಮ ಊರಿಗೆ ಹೋಗ್ತೀವಿ ಅಂತಾರೆ. ನಿಜಕ್ಕೂ ಅವರಿಗೆ ಭಯದ ವಾತಾವರಣ ಇದೆಯಾ? ಬೆಂಗಳೂರಿಗೆ ಹೆದರಿ ಅವರು ಹೋಗ್ತಾ ಇದ್ದಾರಾ, ಅಥವಾ ತಮ್ಮ ಹುಟ್ಟೂರಿನಲ್ಲಿರುವಂಥ ಪೋಷಕರ ರಕ್ಷಣೆಗೆ ಹೋಗ್ತಾ ಇದ್ದಾರಾ? ಇದರ ಬಗ್ಗೆ ಗಂಭೀರವಾದ ಚರ್ಚೆ ಆಗಬೇಕಾದಂಥ ಅವಶ್ಯಕತೆ ಇದೆ. ನಮ್ಮ ಇಬ್ಬರು ಅತಿಥಿಗಳ ಜೊತೆ ಈ ಚರ್ಚೆನ ಮುಂದುವರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.